ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೈದಿಕ ಜ್ಯೋತಿಷ್ಯದ ಪ್ರಕಾರ 30 ವರ್ಷಗಳ ನಂತರ ಶನಿಯು ಮೀನರಾಶಿಯಲ್ಲಿ ನೇರವಾಗಿ ಚಲಿಸುತ್ತಾನೆ. ಶನಿಯ ಈ ಸಂಚಾರವು ಬಹಳ ವಿಶೇಷವಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಇದು ಈ 3 ರಾಶಿಗಳಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರಬಹುದು. ಇವರ ಅದೃಷ್ಟ ಆಕಾಶಕ್ಕೆ ಏರಬಹುದು. ಆ ಲಕ್ಕಿ ರಾಶಿಗಳಾವವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯದ ಪ್ರಕಾರ ಕರ್ಮದಾನಿ ಶನಿದೇವ ಜುಲೈ ತಿಂಗಳಿನಿಂದ ಹಿಮ್ಮುಖವಾಗಿ ಚಲಿಸುತ್ತಿದ್ದಾನೆ. 138 ದಿನಗಳ ಕಾಲ ಹಿಮ್ಮುಖದಲ್ಲಿ ಉಳಿದ ನಂತರ ನವೆಂಬರ್ 28ರಂದು ಮೀನರಾಶಿಯಲ್ಲಿ ನೇರವಾಗಿ ಸಂಚರಿಸುತ್ತಾನೆ. ಶನಿಯ ಸ್ಥಾನದ ಪ್ರಭಾವವು ನಮ್ಮ ಜೀವನದಲ್ಲಿ ಗಮನಾರ್ಹವಾಗಿ ಕಂಡುಬರುತ್ತದೆ. ಶನಿಯ ಚಲನೆಯು ಅದರ ಹಿಮ್ಮುಖ ಹಂತದಲ್ಲಿ ನಿಧಾನವಾದರೂ ಅದು ಹಿಂದಿನ ಒಂದು ರಾಶಿಚಕ್ರ ಚಿಹ್ನೆಗೆ ಫಲಿತಾಂಶಗಳನ್ನು ನೀಡುತ್ತದೆ. ಶನಿಯ ಹಿಮ್ಮುಖ ಹಂತವು ಕೆಲವು ರಾಶಿಯವರ ಜೀವನದಲ್ಲಿ ತೊಂದರೆಗಳನ್ನು ತಂದಿದ್ದರೂ ಶನಿಯು ಈಗ ಗಮನಾರ್ಹ ಪರಿಹಾರವನ್ನು ಪಡೆಯಬಹುದು. ಶನಿಯು ನೇರವಾಗಿ ತಿರುಗುತ್ತಿದ್ದಂತೆ ಅದು ಕೆಲವು ಮನೆಗಳಲ್ಲಿ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಪರಿಣಾಮವಾಗಿ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು. ಶನಿಯ ನೇರ ಹಂತದಿಂದ ರೂಪುಗೊಂಡ ವಿಪರೀತ ರಾಜಯೋಗ ಯಾವ ರಾಶಿಗಳಿಗೆ ಹೆಚ್ಚಿನ ಪ್ರಯೋಜನ ತರಲಿದೆ ಎಂಬುದನ್ನು ತಿಳಿಯೋಣ. 1. ಧನುರಾಶಿ. ಧನುರಾಶಿಯವರ ಜಾತಕದಲ್ಲಿ ಸಂಪತ್ತು ಮತ್ತು 11ನೇ ಮನೆಗಳ ಅಧಿಪತಿಯಾದ ಶನಿಯು 4ನೇ ಮನೆಯಲ್ಲಿ ನೇರವಾಗಿ ಇರುತ್ತಾನೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ವಿಪರೀತ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು. ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಮನೆಯಿಂದ ದೂರ ಕೆಲಸ ಮಾಡಲು ಬಯಸುವವರು ಯಶಸ್ಸನ್ನು ಕಾಣಬಹುದು. ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ. ವಿದೇಶ ಪ್ರವಾಸ ಮಾಡಲು ಪ್ರಯತ್ನಿಸುತ್ತಿರುವವರು ಈಗ ಯಶಸ್ಸನ್ನು ಸಾಧಿಸಬಹುದು. ದೀರ್ಘಕಾಲದ ಅಡೆತಡೆಗಳು ಸಹ ದೂರವಾಗಬಹುದು. ನಿಮ್ಮ ಕೆಲಸವು ವೇಗವನ್ನು ಪಡೆಯುತ್ತದೆ. ಭೂಮಿ, ಕಟ್ಟಡ, ವಾಹನ ಇತ್ಯಾದಿಗಳನ್ನು ಖರೀದಿಸುವ ನಿಮ್ಮ ಕನಸು ಈಡೇರಬಹುದು. ವ್ಯಾಪಾರ ಅಥವಾ ವಾಹನಕ್ಕಾಗಿ ಸಾಲವನ್ನು ಬಯಸುವವರು ಸಹ ಯಶಸ್ಸನ್ನು ಸಾಧಿಸಬಹುದು. ಸೋಮಾರಿತನ ಮತ್ತು ಆಯಾಸ ನಿವಾರಣೆಯಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಕಾರ್ಯದ ಮೇಲೆ ಶ್ರದ್ಧೆಯಿಂದ ಗಮನಹರಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸ್ವಯಂ ಹೇರಿದ ದಿನಚರಿಯ ಬಗ್ಗೆ ಶಿಸ್ತು ಪರಿಣಾಮಕಾರಿ ಎಂದು ಸಾಬೀತುಪಡಿಸಬಹುದು. 2. ಸಿಂಹರಾಶಿ. ಸಿಂಹರಾಶಿಯಲ್ಲಿ 6ನೇ ಮತ್ತು 7ನೇ ಮನೆಗಳ ಅಧಿಪತಿಯಾದ ಶನಿಯು ನೇರವಾಗಿ 8ನೇ ಮನೆಯಲ್ಲಿರುತ್ತಾನೆ. ಪರಿಣಾಮವಾಗಿ ಬರುವ ವಿಪರೀತ ರಾಜಯೋಗವು ಈ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು. ಶನಿಯ 3ನೇ ಅಂಶವು 10ನೇ ಮನೆಯ ಮೇಲೆ ಬೀಳುತ್ತಿದೆ. ಪರಿಣಾಮವಾಗಿ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ತುಂಬಾ ಪ್ರಯೋಜನಕಾರಿಯಾಗಬಹುದು. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ. ಹೆಚ್ಚುವರಿಯಾಗಿ 10ನೇ ಅಂಶವು 5ನೇ ಮನೆಯ ಮೇಲೆ ಬೀಳುತ್ತಿದೆ. ಪರಿಣಾಮವಾಗಿ ದೀರ್ಘಕಾಲದ ವೈವಾಹಿಕ ಸಮಸ್ಯೆಗಳು ಕೊನೆಗೊಳ್ಳಬಹುದು. ಮಗುವನ್ನು ಹೊಂದುವ ಸಾಧ್ಯತೆಗಳು ಇವೆ. ಸಮಾಜದಲ್ಲಿ ಗೌರವವು ಹೆಚ್ಚಾಗಬಹುದು. ಮಾನಸಿಕ ಒತ್ತಡವು ಕಡಿಮೆಯಾಗಬಹುದು. 3. ಮೀನರಾಶಿ. 11ನೇ ಮತ್ತು 12ನೇ ಮನೆಗಳನ್ನು ಆಳುವ ಶನಿಯು ನೇರವಾಗಿ ಲಗ್ನದಲ್ಲಿ ತಿರುಗುತ್ತಿದ್ದಾನೆ. ಶನಿಯ 3ನೇ ದೃಷ್ಟಿ 3ನೇ ಮನೆಯ ಮೇಲೆ, 7ನೇ ದೃಷ್ಟಿ 7ನೇ ಮನೆಯ ಮೇಲೆ ಮತ್ತು 10ನೇ ದೃಷ್ಟಿ 10ನೇ ಮನೆಯ ಮೇಲೆ ಬೀಳುತ್ತದೆ. ಪರಿಣಾಮವಾಗಿ ಮೀನರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಲಾಭ ಪಡೆಯಬಹುದು. ಶನಿಯ ದೃಷ್ಟಿ ವೃತ್ತಿ ಮತ್ತು ವೃತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿಯನ್ನು ನಿಧಾನಗೊಳಿಸಿದೆ. ಆದಾಗ್ಯೂ ಇದಕ್ಕೆ ವಿರುದ್ಧವಾಗಿ ರಾಜಯೋಗದ ರಚನೆಯು
ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರಿಗೆ ಗಮನಾರ್ಹ ಯಶಸ್ಸನ್ನು ತರಬಹುದು. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಸಹ ಯಶಸ್ಸನ್ನು ಸಾಧಿಸಬಹುದು. ಆರೋಗ್ಯವು ಸುಧಾರಿಸುತ್ತದೆ. ನಿಮ್ಮ ಆದಾಯವು ಗಮನಾರ್ಹವಾಗಿ ಸುಧಾರಿಸಬಹುದು. ನೀವು ಹಣವನ್ನು ಉಳಿಸುವಲ್ಲಿಯೂ ಯಶಸ್ವಿಯಾಗಬಹುದು. ಹೆಚ್ಚಿದ ಆತ್ಮವಿಶ್ವಾಸದಿಂದ ನೀವು ನಿಮ್ಮ ಒಡಹುಟ್ಟಿದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗುತ್ತೀರಿ. ಮಂಗಳವು 9ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯನ್ನು ಪ್ರವೇಶಿಸುತ್ತದೆ ಮತ್ತು 3ನೇ ಮನೆಯ ದೃಷ್ಟಿಯನ್ನು ಹೊಂದಿರುತ್ತದೆ. ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಅದೃಷ್ಟದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು. ಧೈರ್ಯವು ಹೆಚ್ಚಾಗುತ್ತದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಬಹುದು. ಹೂಡಿಕೆಗಳು ಲಾಭದಾಯಕವಾಗಬಹುದು. ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ಕೆಲಸಗಳು ಸಹ ಯಶಸ್ವಿಯಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.